Good morning, children. I will take today 10th standard, period first, subject E, and athletics. You will learn the following points in this chapter: constructions of the hurdles, first point; details of the various race of the race and rules, second point; third one, introduction to international athletic records. This event is the one of the track events, and usually athletics who are tall with long legs participate in the events. ಈ ಅಧ್ಯಾಯದಲ್ಲಿ ಕೆಲವು ವಿಷಯಗಳನ್ನು ತಿಳಿಯುತ್ತೇವೆ. ಫಸ್ಟ್ ಒಂದು ಹರ್ಡಲ್ಸ್, ಸೆಕೆಂಡ್ ವಿವಿಧ ಸ್ಪರ್ಧೆಯಲ್ಲಿ ವಿವರ ಮತ್ತು ನಿಯಮಗಳು, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಪರಿಚಯ ಮತ್ತು ದಾಖಲೆಗಳು. ಇದು ಓಟದ ಬರುವ ಒಂದು ಸ್ಪರ್ಧೆಯಾಗಿದ್ದು ನಿಳಕಾಯ ಉದ್ದೇಶವನ್ನು ಕಾಲುಳ್ಳ ಶರೀರವರು ಉದ್ದನೆ ಕಾಲುಳ್ಳ ಶರೀರ ಇರುವ ಸಾಮಾನ್ಯ ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ಮೀನ್ಸ್ ಟಾಲ್ ಮ್ಯಾನ್. ಫಸ್ಟ್ ಒನ್, ಕನ್ಸ್ಟ್ರಕ್ಷನ್ಸ್ ಆಫ್ ದ ಹರ್ಡಲ್ಸ್. ಹರ್ಡಲ್ಸಿನ ರಚನೆ. ದ ಹರ್ಡಲ್ಸ್ ಶುಡ್ ಬಿ ಮೇಡ್ ಆಫ್ ದ ಮೆಟಲ್ ಆಫ್ ಸಮ್ ಅದರ್ suitable materials with the top bar of the wooden or other suitable materials. They shall construction of 2 feet and 2 supporting a rectangular forms reinforced by one or more crossbar uprights to be fixed at the extreme, and each bases the hurdles may be at adjustable height for each event. ಅಡ್ಡತಡೆಯ ಲೋಹ ಅಥವಾ ಇತರ ಸೂಕ್ತ ವಸ್ತುವಿನಿಂದ ರಚಿಸಲಾಗುವುದು ಮತ್ತು ಇದರ ತುದಿಯ ಅಡ್ಡಪಟ್ಟಿಯನ್ನು ಮರದಿಂದ ಅಥವಾ ಸೂಕ್ತ ವಸ್ತುವಿನಿಂದ ಮಾಡಲಾಗುತ್ತದೆ. ಹಾಗೆ ಈ ಅಡೆತಡೆ 2 ಕಾಲು ಮತ್ತು 2 ಕಂಬಗಳಿಂದ ಆಧಾರವಾಗಿದ್ದು ಒಂದು ಆಯತಾಕಾರದ ಚೌಕಟ್ಟಿನಿಂದ ಒಂದುಗೂಡಿದ್ದು ಅಡ್ಡಪಟ್ಟಿಯನ್ನು ಅಳವಡಿಸಿ ಹೆಚ್ಚು ಭದ್ರತೆ ಒದಗಿಸುತ್ತದೆ. ಈ ಅಡೆತಡೆಯ ಎತ್ತರದ ಹೆಚ್ಚು ಅಥವಾ ಕಡಿಮೆಯನ್ನು ಮಾಡಬಹುದು. ಮೀನ್ಸ್ ಹರ್ಡಲ್ಸ್ ಅನ್ನ ಎತ್ತರ ಮೀನ್ಸ್ ಏಜ್ ಕ್ಯಾಟಗರಿ ಬರುತ್ತೆ. ಅಂಡರ್ 14, ಅಂಡರ್ 17, then under 18 means primary, secondary, then junior college, then senior college. Just like our age category ಬೇಕಾದ height ಅನ್ನು ಇಡಬೇಕಾಗ್ತದೆ. Now width of the hurdles 1.80 to 1.20 meters. The maximum length of the base of 17 centimeters. The gross weight of the hurdle should not be less than 10 kg. Mean second point. ಅಡೆತಡೆಯ ಅಗಲ ಅದರದ್ದು ವಿಡ್ತ್ 1.80 ಮೀಟರ್ಸ್ ಟು 1.20 ಸೆಂಟಿಮೀಟರ್. ಹರ್ಡಲ್ಸ್ ಪಾದದ ಗರಿಷ್ಠದ ಉದ್ದ 17 ಸೆಂಟಿಮೀಟರ್. ಅಂದರೆ ಈ ಥರ ಸ್ಟ್ಯಾಂಡ್ ಬರುತ್ತೆ. ಇದರ ಉದ್ದ 17 ಸೆಂಟಿಮೀಟರ್ ಇರುತ್ತದೆ. ಹರ್ಡಲ್ಸಿನ ಒಟ್ಟು ತೂಕ 10 ಕಿಲೋಗ್ರಾಮ್ಗಿಂತ ಕಡಿಮೆ ಇರಬಾರದು. ಅಂದರೆ 10 kgಗಿಂತ ಕಡಿಮೆ ಇರಬಾರದು. ಲೆಸ್ ದೆನ್ 10 kilograms. The width of the top bar shall be 7 centimeters. The width of the top bar should be between 1 to 2.5 centimeters. The top bar should be a fixed firm to be hurdles at the extremity. The top bar should be painted with a white and black stipple or with the other strong distinctive construction colors, and also a constructions with the surrounding environment, such as the lighter strips, which should be at a low 0.250 millimeters wider on the other side. ಹರ್ಡಲ್ಸ್ ಅಡ್ಡಪಟ್ಟಿಯು 7 ಸೆಂಟಿಮೀಟರ್ ಇರುತ್ತೆ.
ಅದರ ಅಡ್ಡಪಟ್ಟಿಯ ದಪ್ಪ 1 ರಿಂದ 2.5 ಸೆಂಟಿಮೀಟರ್ ಇರಬೇಕು. ಈ ಅಡ್ಡಪಟ್ಟಿಯ ತುದಿಯನ್ನು ಹರ್ಡಲ್ಸ್ ಕಂಬಗಳಿಗೆ ಭದ್ರವಾಗಿ ನೆಲೆಗೊಳಿಸಬೇಕು. ಥರ್ಡ್ ಪಾಯಿಂಟ್, ಅಡ್ಡಪಟ್ಟಿಗಳಿಗೆ ಬಿಳಿಯ ಮತ್ತು ಕಪ್ಪು ಬಣ್ಣದ ಪಟ್ಟಿನ ಹಾಕಿರುವುದು ಟ್ರಿಪಲ್ಸ್ ಅಂತ ಹೇಳ್ತಾರೆ. ಈ ತರ ಪಟ್ಟಿಗಳಿಗೆ ಇಲ್ಲೇ ಒಂದು ಸ್ಟ್ರಿಪ್ ವೈಟ್, ಇದು ಬ್ಲಾಕ್, ದೆನ್ ವೈಟ್, ದೆನ್ ಬ್ಲಾಕ್, ದೆನ್ ವೈಟ್, ಲೈಕ್ ದಿಸ್ ಎಂಬ ಟ್ರಿಪ್ಸ್ ಕೊಟ್ಟಿರ್ತಾರೆ. ವೈಟ್ ಕಲರ್, ದೆನ್ ಬ್ಲಾಕ್ ಕಲರ್ ಪೇಂಟ್ ಮಾಡಿದ್ದಾರೆ. ಅಡ್ಡಪಟ್ಟಿ ಬಿಳಿಯ ಬಣ್ಣದ ಪಟ್ಟಿಯನ್ನು ಹಾಕಬೇಕು. ಬಿಳಿ ಬಣ್ಣದ ಕನಿಷ್ಠ 22.5 ಸೆಂಟಿಮೀಟರ್ ಅಗಲವಿರುತ್ತೆ. ಪಟ್ಟಿಯನ್ನು ಎರಡು ಕೊನೆಯಲ್ಲಿರಬೇಕು. Now fourth point, when planning the hurdles in the lead, the legs of the hurdle should be on either side of the line. ಪ್ರತಿಯೊಂದು ಹರ್ಡಲ್ಸ್ ಕೋಣೆಯಲ್ಲಿರುವಾಗ ಇದರ ಪಾದದ ಸ್ಪರ್ಧೆಯ ಪ್ರವೇಶವು ಎರಡೂ ಬದಿಯಲ್ಲಿರಬೇಕು. ರೂಲ್ಸ್: the details of the various hurdles race. The age category: the man raced for the 110 meter hurdles. The height of the hurdles weight 1.067 meters. Numbers of the hurdles 10. The distance of line the first hurdle is 13.72 meters. The distance of the hurdles 9.40 meters. The distance for the last hurdles then the finishing line 14.0 meters. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ ಬಹಳ. ಏಜ್ ಕ್ಯಾಟಗರಿ: ಮ್ಯಾನ್ ಪುರುಷರಿಗೆ 100 ಮೀಟರ್ ಹರಡಿಸ್ತಾರೆ. ಹರಡಿಸಿನ ಎತ್ತರ ಎಷ್ಟು ಇರಬೇಕು ಅಂದರೆ 1.67 ಸೆಂಟಿಮೀಟರ್ ಹೈಟ್ ಇರಬೇಕು. ನಂಬರ್ ಆಫ್ ಹರ್ಡಲ್ಸ್ 10 ಹರ್ಡಲ್ಸ್ಗಳು ಇರಬೇಕಾಗ್ತದೆ. ದ ಡಿಸ್ಟೆನ್ಸ್ ಆಫ್ ದ ಫಸ್ಟ್ ಲೈನ್ ಹರ್ಡಲ್ಸ್, ಮೊದಲನೇ ಜಂಪ್ ಮಾಡೋ ಹರ್ಡಲ್ಸು ಎಷ್ಟು ಡಿಸ್ಟೆನ್ಸ್ ಇರಬೇಕಾ? ಸ್ಟಾರ್ಟಿಂಗ್ ಲೈನು ಫಸ್ಟ್ ಹರ್ಡಲ್ಸ್ 13.72 ಮೀಟರ್ಸ್. ನಾವು ಡಿಸ್ಟೆನ್ಸ್ ಬಿಟ್ವೀನ್ ದ ಹರ್ಡಲ್ಸ್ ಅಂದರೆ ಒಂದನೇ ಹರ್ಡಲ್ಸು ಅಂದರೆ 100 ಮೀಟರ್ಸ್ 110 ಮೀಟರ್ ಹರ್ಡಲ್ಸಿಗೆ ಸ್ಟಾರ್ಟಿಂಗ್ ಫಸ್ಟ್ ಹರ್ಡಲ್ಸು 13.72 ಮೀಟರ್ ಇದ್ರೆ, ಅಲ್ಲಿಂದ ಸೆಕೆಂಡ್ ಹರ್ಡಲ್ಸ್ 9.14 ಮೀಟರ್ ಅಂದರೆ 9.14 ಮೀಟರ್ಸ್. ಅದರಿಂದ ಕೊನೆಯ ಹರ್ಡಲ್ಸ್ ಎಂಡ್ ಲೈನಿಗೆ ಬರುವಂಥದ್ದು 14.02 ಮೀಟರ್ ಹರ್ಡಲ್ಸ್ಗಳನ್ನು ಇಡಬೇಕಾಗ್ತದೆ. ಇದು ಮೆನ್ ಕ್ಯಾಟಗರಿ 110 ಮೀಟರ್ ಹರ್ಡಲ್ಸ್. ನಾವು ಬಾಯ್ಸ್ ಕ್ಯಾಟಗರಿ 17, ಬಾಯ್ಸ್ ಬಿಲೋ ಅಂಡರ್ 17, 110 meters. Then height of the hurdles 9.914 meters, 14 centimeters, 914 centimeters. 10 ಹರ್ಡಲ್ಸ್ಗಳು. Then 13.72 meters. ಒಂದನೇ ಹರ್ಡಲ್ starting line first hurdles. Men and boys category 17 category 13.70 same. Then distance between the 9.040 meters same category. Men and under 17 category same ಬರುತ್ತೆ. 10 hurdles first to line 2, then second, third, fourth, fifth, sixth, seventh, 9.14 meters, last one 14.0 meters distance. Now when 400 meter hurdles, the height 9.14 centimeters, 10 hurdles. Then distance for the 45 meters, then 35 meters, then 40. First hurdles are starting line to first hurdle 45 meters, then second, third, fourth, fifth, like this 35 meters. The last one 14 meters hurdles. The women category 100 meter hurdles. The height of the hurdles is 84 centimeters. Then 10 hurdles. First starting the hurdles 13 meters. Then second, third, fourth, fifth 8.5, 50 meters. Then last hurdle is 10.15 meters.
Now girls under 17 category 100-meter hurdles, height of the hurdles 7.62 meters, 10 hurdles, same, both are same, women and under 17 category, both are same distance. The women and girls all the age category 400-meter hurdles, the hurdle height for the 760 centimeters, 10 hurdles 45 meters, 35 meters, then 14 meters. Men category indalva same ಅದೇ ತರ ಅದು ಹೈಟ್ ಅಷ್ಟೇ ಕಡಿಮೆ ಅವರಿಗೆ men category 9.940 meters ಇದೆ ಅವರಿಗೆ 762 meters ಇದೆ both distance same. Now boys and girls below the 80 meter hurdles, girls boys below 14, 7.62 meter hurdles height and girls ka height ಮಾತ್ರ ಒಂದೇ ಇರ್ತದೆ hurdles category 8 hurdles ಬೇಕಾಗ್ತದೆ. Then 12 meters first distance 12 meters. Now in both distance 8 meters, lastly 12 meters. These are the details of the various hurdles race, hurdles height, how much hurdles, number of hurdles, then first hurdles distance, then second, third, fourth, fifth, sixth, seventh, eighth, ninth hurdles, then lastly hurdles distance. You should know the following events are the conducted of the hurdles race 80 meters, 100 meters, 110 meters, then 400 meters. These are all hurdles race category. Rules: all the numbers should be a jump over the hurdles in their own line for the start of the race till the ending. ಅಂದರೆ ಅಡ್ಡತಡೆಯ ಓಟದ ಸ್ಪರ್ಧೆಯನ್ನು ಕಾಚುವವರೆಗೂ ಸಂಘಟಿಸಲಾಗಿದೆ. 80 ಮೀಟರ್, 100 ಮೀಟರ್, 110 ಮೀಟರ್, 400 ಮೀಟರ್ ಓಟ. ನಿಯಮಗಳು: ಓಣಿಯಲ್ಲಿ ಓಡುವ ಎಲ್ಲ ಆಟಗಾರರು ಮೊದಲಿನಿಂದ ಕೊನೆ ತನಕ ತಮ್ಮ ಓಣಿಯಲ್ಲಿಯೇ ಓಡಬೇಕು. ಹರ್ಡಲ್ಸ್ ಮೇಲೆ ಹಾರ್ತಾ ಓಡಬೇಕು, ಹರ್ಡಲ್ಸ್ ಮೇಲೆ ಜಂಪ್ ಮಾಡ್ತಾ ಹೋಗ್ಬೇಕು. ಒಂದು ವೇಳೆ ನೀವು ಟ್ರ್ಯಾಕ್ ಬಿಟ್ಟು ಹೋದರೆ ಡಿಸ್ಕ್ವಾಲಿಫೈ ಅಂತ ಹೊರಗಡೆ ಹಾಕಲಾಗುವುದು. Now, any runners who informing any one of the rules given below will be disqualified from the race. ಯಾವುದೇ ಸ್ಪರ್ಧೆಯು ಈ ಕೆಳಗಿನ ವಿವರಿಸಿದ ಯಾವುದೇ ನಿಯಮವನ್ನು ಉಲ್ಲಂಘಿಸಿದರೆ ಆ ಸ್ಪರ್ಧೆಯನ್ನು ಅನರ್ಹಗೊಳಿಸಲಾಗುವುದು. Now, third point, if any runners does not jump over the hurdles, ಅಂದರೆ ಅಡೆತಡೆಯನ್ನು ಹಾರಿಕೊಂಡು ಹೋಗಬೇಕು. Then if any runners does not jump over the hurdles, ಅಡೆತಡೆಯನ್ನು ಹಾರಿಕೊಂಡೇ ಹೋಗಬೇಕು. While clearing the hurdles, if the runners touch the leg below the top of the crossbar, or if any she clear from the side hurdling, touching hurdles with the hand interval toppers, the hurdle should be with the leg, he and she will be disqualified. ಅಂದರೆ ಇದನ್ನು ಸ್ವಲ್ಪ ಜ್ಞಾಪಕದಲ್ಲಿ ಇಟ್ಕೋಬೇಕು. ಅಡೆತಡೆ ದಾಟಿಕೊಂಡು ಹೋಗುವ ಸಂದರ್ಭದಲ್ಲಿ ತನ್ನ ಕಾಲನ್ನು ಹರ್ಡಲ್ಸನ ಅಡ್ಡಪಟ್ಟಿಯ ಸಮಮಟ್ಟದ ಕೆಳಗೆ ಮುಟ್ಟಿದರೆ ಅದು ಸೈಡ್ ಹರ್ಡಲ್ಸ್ ಮಾಡಿದರೆ ಮತ್ತು ಹರ್ಡಲ್ಸನ್ನು ಕೈಯಿಂದ ಒಂದು ಕಾಲಿಂದ ಉದ್ದೇಶಪೂರ್ವಕ ಬೆಳೆಸಿದರೆ ಅದು ಅನರ್ಹಗೊಳ್ಳುತ್ತಾರೆ. ಅಂದರೆ ಉದ್ದೇಶಪೂರ್ವಕ ಕೆಳಗೆ ಜಿಕ್ಕೋತ ಹೋದರೆ ಅದು ಕೂಡ ಲಾಸ್ ಅಂತ ಹೇಳ್ತಾರೆ. ನಾವು ಪಿ ಟಿ ಉಷಾ ದ ಫುಲ್ ನೇಮ್ ಆಫ್ ಪಿ ಟಿ ಉಷಾ ಫುಲ್ ನೇಮ್ ಪಿಳ್ಳಮರಿ ಕುಡಿ Tekkaparambi Usha. She is also called the Pilo Express. Usha was born on 27 June 1964 in the Pilavalim
Kozhunkhadi district of Kerala. She is the one of the most famous sport person of India and is called the Queen of the India track and field. She joined the sports school started by the government of Kerala in the 1976. She has started competition from the 1979. At the present, she is employed by the Indian Railways and is running the Usha School of the Athletes in the Kerala. PT Usha ಬಗ್ಗೆ ಬಹಳ ಚೆನ್ನಾಗಿ ವಿವರ ಇದೆ, ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. PT ಉಷಾ ಅವರ ಪೂರ್ಣ ಹೆಸರು ಪಿಳವುಳ್ಕಂಡಿ ತೆಕ್ಕ ರಂಬಿ ಬಿಲ್. ಉಷಾ ಇವಳ ಪಯೋಡಿ ಎಕ್ಸ್ಪ್ರೆಸ್ ಹೆಸರಿನಿಂದ ಸಹ ಕರೆಯಲಾಗುತ್ತಾರೆ. ಉಷಾ ಇವಳು 27 ಜೂನ್ 1964ರಲ್ಲಿ ಏನು ಮಾಡಿದ್ದು, ಕೇರಳದ ಪಯೋಡಿ ಕೋಝಿಕೋಡ್ ಜಿಲ್ಲೆಯಲ್ಲಿ ಜನಿಸಿದವಳು. PT ಉಷಾ ಭಾರತದ ಪ್ರಸಿದ್ಧ ಕ್ರೀಡಾಪಟುಗಳು, ಫೇಮಸ್ ಸ್ಪೋರ್ಟ್ಸ್ಮನ್. ಅವಳು ಕ್ವೀನ್ ಆಫ್ ಇಂಡಿಯನ್ ಟ್ರ್ಯಾಕ್ ಮತ್ತು ಫೀಲ್ಡ್, ಕ್ವೀನ್ ಆಫ್ ಇಂಡಿಯನ್ ಟ್ರ್ಯಾಕ್ ಮತ್ತು ಫೀಲ್ಡ್ ಅಂತ ಕರೀತಾರೆ. ಅಂದರೆ ಇವಳು ಚೆನ್ನಾಗಿ ಎಲ್ಲ ಪರ್ಫಾರ್ಮೆನ್ಸ್ ಮಾಡಿ ಸಾಕಷ್ಟು ಪ್ರೈಜ್ಗಳನ್ನು ಗಳಿಸಿದ್ರು. ಅದಕ್ಕೆ ಇಷ್ಟೊಂದು ಇವಳಿಗೆ ಪ್ರಶಸ್ತಿಯನ್ನು ಕೊಟ್ಟು ಕರೀತಾರೆ. 1976ರಲ್ಲಿ ಕೇರಳ ಸರ್ಕಾರ ಪ್ರಾರಂಭಿಸಿ ಮಹಿಳೆಯರ ಕ್ರೀಡಾ ಶಾಲೆ ಸೇರಿದಳು. ಇವಳು ಸ್ಪೋರ್ಟ್ಸ್ ಸ್ಕೂಲ್ಗೆ. ಇವರು 1979ರಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ಆರಂಭಿಸಿದರು. ಪ್ರಸ್ತುತ ಉಷಾ ರೈಲ್ವೆ ಉದ್ಯೋಗಿಯಾಗಿದ್ದಾಳೆ. ಉಷಾ ಸ್ಕೂಲ್ ಆಫ್ ಅಥ್ಲೆಟಿಕ್ಸ್ ಅನ್ನು ಕೇರಳದಲ್ಲಿ ನಡೆಸುತ್ತಾರೆ. ಇವಳೇನು ಮಾಡ್ತಾರೆ, ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅಥ್ಲೆಟಿಕ್ಸ್ ಬಗ್ಗೆ ಇವರು ಕೋಚನ್ನು ಕೊಡ್ತಾರೆ. Now next period of sports and the achievements. This period from the PT Usha, then athletics for the hurdles distance, weight, length, width, then hurdles rules, then details of the various hurdles race. This one I will explain today. Take next period, sports achievements. Thank you children.